ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಆ್ಯಸ್ ಯೂಶ್ವಲ್ ಭಾನುವಾರ ನಾವು ನಮ್ಮ ತೋಟಕ್ಕೆ ಬಂದಿದ್ದೀವಿ. ತೋಟಕ್ಕೆ ಬಂದು ಸ್ವಲ್ಪ ಗಿಡ ನೆಟ್ಟು ಸ್ವಲ್ಪ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ನೋಡಿ ಎಷ್ಟೊಂದು ಗಿಡ ತೊಗೊಂಡು ಬಂದಿದ್ದೀವಿ ನಾವು ತೋಟದಲ್ಲಿ ನೆಡೋಕ್ಕೆ ಅಂತ ಅಂದ್ಬಿಟ್ಟು. ಈ ಗ್ರೀನ್ ಬ್ಯಾಗಲ್ಲಿ ಕಾಣಿಸೋದೆಲ್ಲ ನಮ್ಮ ಟೆರೇಸಿಂದ ತೊಗೊಂಡ್ಬಂದಿರೋ ಗಿಡಗಳಿದು. ಹಾಗೆ ಬರ್ತಾ ಅಂದವೇ ನಾವು ಒಂದು ನರ್ಸರಿಗೆ ಹೋಗಿ ಕೆಲವು ಗಿಡಗಳನ್ನ ಪರ್ಚೇಸ್ ಮಾಡಿದ್ದೀವಿ. ನೋಡಿ ಇಲ್ಲಿ ಇದು ಮಾವಿನ ಹಣ್ಣಿನ ಗಿಡ 2 ವೆರೈಟಿ ತೊಗೊಂಡ್ವಿ. ಒಂದು ಬಾದಾಮಿ, ಹಾಗೆ ಇನ್ನೊಂದು ಅದು ರೇರ್ ವೆರೈಟಿ ಆಫ್ ಮ್ಯಾಂಗೋ, ತುಂಬ ಸ್ವೀಟ್ ಇದೆ ಅಂತ ಹೇಳಿದ್ರು. ಸಪೋಟ ಗಿಡ ತೊಗೊಂಡ್ವಿ, ಮೊಟ್ಟೆ ಆಕಾರದಲ್ಲಿ ಬರುತ್ತಲ್ಲ ಹಣ್ಣು, ಆ ಥರದ್ದು ಸಪೋಟ ಹಣ್ಣಿನ ಗಿಡ ತೊಗೊಂಡ್ವಿ. ಹಾಗೆಯೇ ಇನ್ನೊಂದು ಇದು ಸೀತಾಫಲ ತೊಗೊಂಡ್ವಲ್ಲ, 2 ವೆರೈಟಿ ಸೀತಾಫಲ ತೊಗೊಂಡ್ವಿ. ಒಂದು ರಾಮಫಲ ತೋರಿಸ್ತೀನಿ, ಇದು ರಾಮಫಲ, ಮತ್ತು ಇನ್ನೊಂದು ಮಾಮೂಲಿ ಪಿಂಕಲ್ಲಿ ಬರೋ ಒಂದು ಸೀತಾಫಲ ಅಂತೆ, ತುಂಬ ಸ್ವೀಟ್ ಇರುತ್ತೆ. ರಾಮಫಲ ನೋಡಿರ್ತೀರ, ತುಂಬ ದೊಡ್ಡ ಸೈಜಲ್ಲಿ ಇರುತ್ತೆ. ಅದರ ಜೊತೆಗೆ ಇನ್ನೇನು ತೊಗೊಂಡ್ವಿ, ಟೊಮೊಟೊ ಸಸಿಗಳನ್ನ ತೊಗೊಂಡ್ವಿ, ಮತ್ತು ಗುಂಡು ಬದನೆಕಾಯಿ ಸಸಿಗಳನ್ನ ತೊಗೊಂಡ್ವಿ. ಹಾಗೆಯೇ ನೋಡ್ಬೋದು, ಇದು ಬಾಸ್ಮತಿ ಎಲೆ ಟೇಸ್ಟ್ ಕೊಡೋ ಅಂಥ ಗಿಡ ಇದೆ, ನಮ್ಮ ಟೆರೆಸಲ್ಲೇ ಬೆಳೆಸಿದ್ದು. ಮತ್ತು ಇದು ಯಾವುದು, ಅದು ಚೆರಿ ಗಿಡ ಇದೆ. ಹಾಗೆಯೇ ನಿಂಬೆ ಹಣ್ಣಿನ ಗಿಡ ಇದೆ, ಗಜನಿಂಬೆ ಹಣ್ಣಿನ ಗಿಡ ಇದು, ಅದನ್ನು ಹಾಕೋಣ ಅಂತಿದ್ದೀವಿ. ಮತ್ತು ಕರಿಬೇವಿನ ಗಿಡ ಆಲ್ರೆಡಿ ಒಂದು ಹಾಕಿದ್ದೀವಿ, ಇನ್ನೊಂದು ಹಾಕೋಣ ಅಂತ ಅಂದ್ಬಿಟ್ಟು ನೋಡಿ ಆಲ್ರೆಡಿ ಎಷ್ಟು ದೊಡ್ಡದಾಗಿ ಬಂದಿದೆ. ಮತ್ತು ಪ್ಯಾಷನ್ ಫ್ರೂಟ್ ಗಿಡ ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ, ಪ್ಯಾಷನ್ ಫ್ರೂಟಿಂದ ಹೇಗೆ ಜ್ಯೂಸ್ ಮಾಡೋದು ಅಂದ್ಬಿಟ್ಟು. ಮತ್ತು ಬಸಳೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಇದನ್ನು ಹಾಕೋಣ ಅಂತಿದ್ದೀವಿ. ಹಾಗೆಯೇ ಆ್ಯಪಲ್, ಕಾಶ್ಮೀರಿಂದ ತರಿಸಿರೋ ಆ್ಯಪಲ್ ಗಿಡನೂ ತಂದಿದ್ದೀವಿ. ಈ ಕ್ಲೈಮೇಟ್ಗೆ ಹೇಗೆ ಹೊಂದ್ಕೊಂಡು ಬೆಳೆಯುತ್ತೆ ನೋಡಬೇಕು, ಅದಕ್ಕೆ ಯಾವ್ಯಾವುದು ಸ್ಟೆಪ್ಸ್ ತೊಗೋಬೇಕು ಅದೆಲ್ಲ ತೊಗೊಂಡು ಬೆಳೆಸೋಣ ಅಂತಿದ್ವಿ. ಇದು ಬಂದ್ಬಿಟ್ಟು ಮಿರಾಕಲ್ ಫ್ರೂಟ್ ಗಿಡ, ಒಂದು ಪಿಂಕ್ ಸ್ಮಾಲ್ ಹಣ್ಣು ಬರುತ್ತೆ, ಅದನ್ನು ನೀವು ಬಾಯಲ್ಲಿ ಹಾಕ್ಕೊಂಡು ಚೀವ್ ಮಾಡ್ತಾಯಿದ್ರೆ 1-2 ಗಂಟೆ ಟೈಮು ಅದೇ ಥರ ಸ್ಮೆಲ್ ಇರುತ್ತೆ ಬಾಯಲ್ಲಿ, ಮತ್ತು ಬೇರೆ ಏನೇ ತಿಂದರೂ ಅದ್ರ ಟೇಸ್ಟ್ ಗೊತ್ತಾಗಲ್ಲ ಇದ್ರ ಮುಂದೆ. ಸೊ ಆ ಥರ ವೆರೈಟಿ ಮಿರಾಕಲ್ ಫ್ರೂಟ್ ಇದು. ಸೊ ಆ ಥರ ತುಂಬ ಗಿಡಗಳನ್ನ ತಂದಿದ್ದೀವಿ. ಇವತ್ತು ನಮ್ಮ ಟಾಸ್ಕ್ ಬಂದ್ಬಿಟ್ಟು ಈ ಗಿಡಗಳನ್ನೆಲ್ಲ ನೆಟ್ಬಿಟ್ಟು, ಇನ್ನೊಂದು ದೊಡ್ಡ ಟಾಸ್ಕ್ ಇದೆ ನೋಡಿ, ಆ ಕಡೆ ನೋಡಿ ತುಂಬ ಕಳೆ ಬಂದಿದೆ, ಅಂದರೆ ಅನ್ವಾಂಟೆಡ್ ಪ್ಲಾಂಟ್ಸ್, ವೀಡ್ಸ್ ಅಂತ ಏನಂತ ಕರಿತೀವಿ, ಅದೆಲ್ಲ ತುಂಬ ಬೆಳೆದುಬಿಟ್ಟಿದೆ. ನಾವು ಹಾಕಿರೋ ಗಿಡಗಳೇ ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ. ಸೊ ಅದನ್ನೆಲ್ಲ ತೆಗೆದು ಇವತ್ತು ಕ್ಲೀನ್ ಮಾಡಿ ಇಷ್ಟು ಗಿಡಗಳನ್ನ ಹಾಕ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ನಾವು ಅಂದ್ಕೊಂಡಿದ್ದೀವಿ. ನೆನ್ನೆ ತುಂಬ ಮಳೆ ಬಂದಿದೆ ಇಲ್ಲಿ, ಸೊ ಹಾಗಾಗಿ ನೀರಿನ ಪ್ರಾಬ್ಲಮ್ ಏನಿಲ್ಲ. ಇವತ್ತು ಬರೀ ಜಸ್ಟ್ ಗಿಡ ಹಾಕಿ ಹೋಗೋದು, ನೆಕ್ಸ್ಟ್ ವೀಕಿಗೆ ನೀರನ್ನ ಸಪ್ಲೈ ಮಾಡೋಣ ಅಂತಿದ್ದೀವಿ. ಬನ್ನಿ, ಇವತ್ತು ಇಷ್ಟು ಕೆಲಸ ನಾವು ಅಂದ್ಕೊಂಡು ಬಂದಿರೋದು, ನೋಡೋಣ ಎಷ್ಟೆಲ್ಲ ಕೆಲಸ ಮುಗಿಸಿ ಹೋಗ್ತೀವಿ ಅಂತ. ಮತ್ತು ಲಾಸ್ಟಲ್ಲಿ ನಿಮ್ಗೊಂದು ಅಪ್ಡೇಟ್ ಕೊಡ್ತೀನಿ ಎಷ್ಟು ಕೆಲಸ ನಾವು ಕಂಪ್ಲೀಟ್ ಮಾಡಿದ್ದೀವಿ ಅಂತ. ಇವತ್ತು ನಾವು ನೆಡ್ತಾ ಇರೋ ಗಿಡಕ್ಕೆ ಗೊಬ್ಬರ ಹಾಕಬೇಕು ಅಂತ ಗೊಬ್ಬರ ತರಿಸ್ತೀವಿ. ಗೊಬ್ಬರ ಈ ಚೀಲದಲ್ಲಿದೆ, ಅಂದರೆ ಕುರಿ ಗೊಬ್ಬರ. ಒಂದು ಚೀಲದಲ್ಲಿ ಒಂದು 35-40 kg ಇರುತ್ತೆ. ಒಂದು ಚೀಲಕ್ಕೆ 120 ರೂಪಾಯಿ. ಮುಂಚೆ ನಾವು ಟ್ರ್ಯಾಕ್ಟರ್ ತರಿಸಿ ಇಲ್ಲಿ ಗುಡ್ಡೆ ಹಾಕಿಸ್ತಾ ಇದ್ವಿ. ಈಗ ಆ ಥರ ಈ ಸಿಸ್ಟಮ್ ಏನಿಲ್ಲ, ನಮ್ಗೆ ಬೇಕಾದಷ್ಟು ಒಂದು ಚೀಲ ಅಂದರೆ ಒಂದು ಚೀಲ 20 kg 30 kg ಆ ಥರ ಲೂಸ್ ಕೂಡ ಕೊಡ್ತಾರೆ. ಸೊ ಈ ಥರ ಇವತ್ತು ಗಿಡ ಹಾಕೋದ್ರ ಜೊತೆಗೆ ನಾವು ಇವತ್ತು ಗೊಬ್ಬರ ಕೂಡ ಹಾಕಿಸ್ತೀವಿ. ಇದೇ ಬೆಂಗಳೂರಲ್ಲಿ ತೊಗೊಂಡ್ರೆ 1 to double 120 ರೂಪಾಯಿ ಚೀಲ, ಅಂದರೆ ಬೆಂಗಳೂರಲ್ಲಿ 250 ರೂಪಾಯಿ ಥರನೂ ಇರುತ್ತೆ. ಸೊ ನಿಮ್ಗೆ ಏನಾದ್ರು ಗೊಬ್ಬರ ಬೇಕೆಂದರೆ, ಇನ್ ಕೇಸ್ ನೀವೇನೋ ಒಳ್ಳೆ ಗಾರ್ಡನ್ ಮಾಡ್ತಾಯಿದ್ದೀರಾ ಅಂದರೆ ಕುರಿ ಗೊಬ್ಬರ ಕೂಡ ನಾವು ಸಪ್ಲೈ ಮಾಡ್ತೀವಿ ನಿಮಗೆ, ಟ್ರಾನ್ಸ್ಪೋರ್ಟೇಷನ್ ಸೇರಿಸಿ ಸಪ್ಲೈ ಮಾಡ್ತೀವಿ. ಒಳ್ಳೆ ಕ್ವಾಲಿಟಿ ಗೊಬ್ಬರ ಕೂಡ ಕೊಡ್ತೀವಿ ನಾವು ನಿಮಗೆ. ನೋಡಿ, ತಿಂಡಿಗೆ ಅಂತ ರಾಗಿ ರೊಟ್ಟಿ ತಂದಿದ್ದೀನಿ. ಇಲ್ಲಿ ನಮ್ಮ ತೋಟದಲ್ಲಿ ಕೂತ್ಕೊಂಡು ತಿಂತಾಯಿದ್ರೆ ಸೇಮ್ ಬಿರಿಯಾನಿ ತಿಂದಷ್ಟೇ ಅನುಭವ ಆಗ್ತಾಯಿದೆ. ಮಳೆ ಬರ್ತಾ ಇದೆ, ತಿಂಡಿ ತಿಂದಿದ್ದಾಯಿತು, ಈಗ ಒಂದು ರೌಂಡ್ ಟೀ ಕುಡಿಯೋಣ ಅಂತ ಟೀ ಮಾಡ್ತಾಯಿದ್ದೀನಿ. ನಾನೊಂದು ಈ ಥರ ಚಿಕ್ಕ ಸ್ಟೌನ್ ಇಟ್ಕೊಂಡಿರ್ತೀನಿ ಯಾವಾಗಲೂ ಕಾರಲ್ಲಿ. ಎಲ್ಲಾದರೂ ಹೋದರೆ ಈ ಥರ ಬಿಸಿ ಕಾಫಿ, ಟೀ ಆ ಥರ ಮಾಡ್ಕೊಂಡು ಕುಡಿಯೋಕ್ಕೆ ಅಂತ. ಸೊ ಈಗ ಟೀ ರೆಡಿ. ಇವತ್ತು ನಾವು ತೋಟಕ್ಕೆ ಬಂದಾಗ ಈ ನಾಯಿ ನಮ್ಮ ತೋಟದಲ್ಲಿ ಬಂತು. ಸೊ ಒಂದು ಬಂದು ಕೊಟ್ಟಿದ ತಕ್ಷಣ ಈಗ ನಮ್ಮ ಜೊತೆನೇ ಇದೆ. ನೋಡಿ, ಪ್ರಾಣಿಗಳಿಗೆ
ಒಂದು ಚೂರು ಊಟ ಹಾಕಿದ್ರೆ ಸಾಕು, ಅದು ನಮ್ಮ ಜೊತೆನೇ ಇರುತ್ತೆ. ನೋಡೋಣ ಇವತ್ತು ಎಷ್ಟು ಹೊತ್ತಿನವರೆಗೆ ಈ ನಾಯಿ ನನ್ನ ಜೊತೆ ಇರುತ್ತೆ ಅಂತ. ಅದು ನಾಯಿ ಹೆಸರು ನನಗೆ ಗೊತ್ತಿಲ್ಲ, ಬಟ್ ನಾನು ಅದಕ್ಕೆ ರಾಮು ಅಂತ ಹೆಸರು ಇಟ್ಟಿದ್ದೀನಿ. ರಾಮು ಬಾಯಿಲೆ, ನೀನು ಇನ್ನೊಂದು ತಂದು ಕೊಡ್ತೀನಿ, ಬಾ ಬಾಯಿಲಿ ಬಾ, ಬೇಗ ಇತ್ತು ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಇದು ಕೊಟ್ಟೆ. ಯಾವ ಗಿಡ ಆಗ್ತಾ ಇದೆಯಾ? ಇದು ಉತ್ತರ ಕರ್ನಾಟಕದಲ್ಲಿ ನಾವು ಇದನ್ನು ಬಾರೆ ಹಣ್ಣು ಅಂತ ಹೇಳ್ತೀವಿ. ಸ್ವಲ್ಪ ಆ್ಯಪಲ್ ಥರನೇ ಇರುತ್ತೆ. ಆ ಗಿಡನ ಈಗ ಹಾಕ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ಟೆರೆಸಲ್ಲಿ ತೊಗೊಂಬಂದು ಕಲೆಕ್ಟ್ ಮಾಡಿಟ್ಟು ಒಂದು 3 ತಿಂಗಳಾದಮೇಲೆ ಆಲ್ರೆಡಿ ಸಣ್ಣ ಇದರಲ್ಲೇ ಒಂದಷ್ಟು ಫ್ಲವರಿಂಗ್ ಕೂಡ ಬರ್ತಾ ಇದೆ. ಅಂದರೆ ಇನ್ನೊಂದು 1.5 ತಿಂಗಳಲ್ಲಿ ಇದರಲ್ಲಿ ಆ ಬಾರೆ ಹಣ್ಣು ಬರುತ್ತೆ. ಸೊ ಬಂದಾಗ ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋನ ಹಾಗೆ ಫಾಲೋ ಮಾಡ್ತಾ ಇದ್ದೀನಿ. ಇದು ರಾಮಫಲ ಗಿಡ. ಇದನ್ನು ನಾನು ಹಾಕ್ತಾ ಇದ್ದೀನಿ ನೋಡಿ. ಇದು ತಂದಿದ್ದು ನರ್ಸರಿಯಿಂದ. ಕವರ್ ತೆಗಿಬೇಕಾದ್ರೆ ಹುಷಾರಾಗಿರಬೇಕು. ಈ ಮದರ್ ರೂಟ್ನ ತುಂಬ ಹುಷಾರಾಗಿ ತೆಗಿಬೇಕು. ಸೊ ಹೀಗೆ ಇಟ್ಬಿಟ್ಟು ಗೊಬ್ಬರ ಹಾಕ್ತೀನಿ. ಗೊಬ್ಬರ ಹಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪ ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ. ಬಿಡು, ಸಾಕು. ಗೊಬ್ಬರ ಹಾಕಿದ್ದೀನಿ. ಈಗ ಗೊಬ್ಬರ ಹಾಕಿ ಮಣ್ಣು ಮುಚ್ತಾ ಇದ್ದೀನಿ. ಕಾಲಲ್ಲಿ ತುಳಿ ಹಿಂಗೆ ನೋಡಿ. ಗಿಡ ಹಾಕ್ಬಿಟ್ಟು ಚೆನ್ನಾಗಿ ಕಾಲಲ್ಲಿ ಒತ್ತಿದ್ರೆ ಗಿಡ ಟೈಟಾಗಿ ಕುತ್ಕೊಳ್ಳುತ್ತೆ. ಇದು ರಾಮಫಲ ಗಿಡ. ಹಣ್ಣು ಬಿಟ್ಟಾಗ ನಿಮಗೂ ಕೊಡ್ತೀನಿ, ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ. ಫ್ರೆಂಡ್ಸ್, ನಾನು ಬೆಳಗ್ಗೆ ಹೇಳಿದ ಹಾಗೆ ನಾವು ಗಿಡ ನೆಡ್ತೀವಿ ಅಂತ ಹೇಳಿದೆ ಅಲ್ಲ, ಬೆಂಗಳೂರಿಂದ ತಂದಿರೋ ಗಿಡ ಮತ್ತು ನರ್ಸರಿಲಿ ಕೊಂಡ್ಕೊಂಡು ಬಂದಿದ್ದ ಗಿಡ ಅದೆಲ್ಲ ನೆಟ್ಟಿದ್ದೀವಿ. ಈ ಲೈನಲ್ಲಿ ನೆಟ್ಟಿದ್ದೀವಿ. ಸೊ ಇದು ಒಂದು ಸಪೋಟ ಗಿಡ, ಆಮೇಲೆ ಇದು ರಾಮಫಲ ಗಿಡ, ಮತ್ತು ಇದು ಸೀಬೆ ಗಿಡ, ಕೆಂಪು ಸೀಬೆ ಗಿಡ, ಮತ್ತು ಇದು ಬಂದ್ಬಿಟ್ಟು ಚೆರಿ ಗಿಡ. ಚಿಕ್ಕ ಚಿಕ್ಕ ಚೆರಿ ಬರುತ್ತಲ್ಲ, ಇದು ಕೇಕ್ ಮೇಲೆ ಹಾಕಿರ್ತಾರಲ್ಲ ಆ ಚೆರಿ ಗಿಡ. ಇದು ಗಜನಿಂಬೆ ಗಿಡ. ನಿಂಬೆಹಣ್ಣು ಒಂದು ಆಲ್ರೆಡಿ ಹಾಕಿದ್ದೀವಿ, ಮತ್ತು ಇನ್ನೊಂದು ಗಜನಿಂಬೆ ಗಿಡ. ಇದು ಬಂದ್ಬಿಟ್ಟು ಬೆರ್ರಿ ವೆರೈಟಿ ಫ್ರೂಟು. ಆ್ಯಪಲ್ ಥರನೇ ಕಾಣಿಸುತ್ತೆ, ಚಿಕ್ಕದಾಗಿರುತ್ತೆ ಸೈಜು. ನಾವು ಹಸಿರು ಕಲರ್ ಹಣ್ಣು ತಿಂತೀವಲ್ಲ ಅದೇ ಗಿಡ ಇದು. ಇದು ಕೂಡ ಇನ್ನೊಂದು ಇದು ಆರೆಂಜ್, ಸ್ಮಾಲ್ ಸೈಜ್ ಆರೆಂಜ್ ಗಿಡ ಇದು. ಇದು ಬಾದಾಮಿ ಮ್ಯಾಂಗೋ, ನನ್ನ ಫೇವ್ರೇಟ್ ಮ್ಯಾಂಗೋ ಗಿಡ ಇದು. ಹಾಗೆ ಬಂದರೆ ಇದು ಆ್ಯಪಲ್, ಕಾಶ್ಮೀರಿ ಆ್ಯಪಲ್ ಗಿಡ. ನೋಡೋಣ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ಹಾಕಿದ್ದೀವಿ. ಇದು ಬಂದ್ಬಿಟ್ಟು ಸೀತಾಫಲ, ಇನ್ನೊಂದು ವೆರೈಟಿ ಗಿಡ. ಪಿಂಕ್ ಕಲರ್ ಸೀತಾಫಲ ಗಿಡ ಇದು. ಇದು ಇನ್ನೊಂದು ಕರಿಬೇವು ಗಿಡ. ಇಲ್ಲಿ ಆಲ್ರೆಡಿ ಎಷ್ಟು ದೊಡ್ಡದಾಗಿದೆ, ಬೇಗ ಬರುತ್ತೆ ಅಂತ ಅನಿಸುತ್ತೆ. ಸೊ ಚೆನ್ನಾಗಿ ಬರುತ್ತೆ. ಈಗ ಮಳೆ ಬರ್ತಾ ಇದೆಯಲ್ಲ, ಚೆನ್ನಾಗಿ ಹತ್ಕೊಳ್ಳುತ್ತೆ. ಮತ್ತು ಇನ್ನೊಂದು ಇಲ್ಲಿ ಆಲ್ ಸ್ಪೈಸ್ ಗಿಡದ ಕೆಳಗೆ ಒಂದು ಮಿರಾಕಲ್ ಫ್ರೂಟ್ ಗಿಡ ಹಾಕಿದೆ. ನಾನು ಆಗಲೇ ಹೇಳಿದೆ ನಿಮಗೆ, ಇದೊಂದು ಚಿಕ್ಕ ಕೆಂಪು ಕಲರ್ ಹಣ್ಣು. ಇದನ್ನು ತಿಂದರೆ ನಾವು 1.5 to 2 ಗಂಟೆ ಟೈಮು ನಮ್ಮ ಬಾಯಲ್ಲಿ ಅದೇ ಸ್ಮೆಲ್ ಇರುತ್ತೆ. ನಾವು ಆ ಟೈಮಲ್ಲಿ ಮೆಣಸಿನ್ಕಾಯಿ ತಿಂದರೂ ಕೂಡ ಖಾರ ಅಂತೂ ಗೊತ್ತೇ ಆಗೋಲ್ಲ, ಅಷ್ಟು ಮಿರಾಕಲ್ ಇರುವಂಥ ಗಿಡ ಇದು. ಆಮೇಲೆ ಹಿಂದ್ಗಡೆ ಒಂದು ಮಾವಿನ ಹಣ್ಣಿನ ಗಿಡ ಹಾಕಿದ್ವಿ, ಅದು ತುಂಬ ಹಿಂದೆ ಇದೆ. ಅದಾದಮೇಲೆ ಇದು ಬಾಸ್ಮತಿ ರೈಸ್ ಗಿಡ.
ಅಂದರೆ ಬಾಸ್ಮತಿ ಏನು ಬಿಡಲ್ಲ, ಬಟ್ ಈ ಎಲೆನ ನಾವು ಪಲಾವ್ ಅಥವಾ ಬಿರಿಯಾನಿ ಮಾಡಬೇಕಾದ್ರೆ ಹಾಕಿದ್ರೆ ನಾವು ಮಾಮೂಲಿ ನಾರ್ಮಲ್ ರೈಸ್ ಹಾಕಿ ಈ ಎಲೆನ ಹಾಕಿದ್ರೆ ನಮಗೆ ಬಾಸ್ಮತಿ ಸ್ಮೆಲ್ ಕೊಡುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ನಾವು ಗಿಡ ನೆಡೋದು. ಆಲ್ಮೋಸ್ಟ್ ಎಲ್ಲ ಗಿಡ ನೆಟ್ಟಿದ್ವಿ. ಆದರೆ ಒಂದು ಕೆಲಸ ಮಾತ್ರ ಇನ್ಕಂಪ್ಲೀಟ್, ಏನಂದರೆ ಕಳೆ ಕೀಳಲಿಲ್ಲ, ತುಂಬ ಲೇಟ್ ಆಗೋಯಿತು. ನಮ್ಮ ಹಳ್ಳಿನಲ್ಲಿ ಒಬ್ಬರು ಫಂಕ್ಷನ್ ಇತ್ತು, ಅಲ್ಲಿಗೆ ಹೋದ್ವಿ, ಅಲ್ಲೇ ಸ್ವಲ್ಪ ಟೈಮ್ ವೇಸ್ಟ್ ಆಗೋಯಿತು. ಸೊ ಹಾಗಾಗಿ ಆ ಒಂದು ಕೆಲಸ ಮಾಡಲಿಲ್ಲ, ಅದನ್ನು ನೆಕ್ಸ್ಟ್ ವೀಕ್ ಮಾಡ್ತೀವಿ. ಮತ್ತು ನಮಗೆ ಖುಷಿ ವಿಚಾರ ಅಂದರೆ ನಮಗೊಂದು ಫ್ಯಾಮಿಲಿ ಮೆಂಬರ್ ಸಿಕ್ಕಿದ್ದಾರೆ, ಅದೇ ನಮ್ಮ ರಾಮು. ಬೆಳಗ್ಗೆ ಆಗಲೇ ತೋರಿಸಿದ್ದೀನಿ ನಿಮಗೆ. ಸೊ ಅವನು ಬೆಳಗ್ಗೆಯಿಂದ ಇಲ್ಲೇ ಇದ್ದಾನೆ. ಬನ್ನಿ ಅವನ್ನ ಲಾಸ್ಟ್ ಟೈಮ್ ತೋರಿಸ್ತೀನಿ. ನೋಡಿ, ರಾಮು ನನ್ನ ಜೊತೆ ಇನ್ನೂ ಇದೆ. ಈಗ ಮನೆಗೆ ಹೋಗು ಅಂತ ಹೇಳ್ತಾ ಇದ್ದೀವಿ. ಅದು ಯಾಕೋ ಹೋಗ್ತಾನೇ ಇಲ್ಲ, ನಮಗೂ ಬಿಟ್ಟು ಹೋಗೋ ಮನಸ್ಸಿಲ್ಲ. ರಾಮು ಮನೆಗೆ ಹೋಗೋ, ನೆಕ್ಸ್ಟ್ ವೀಕ್ ಬಾ, ಮತ್ತು ನಾನು ನಿನಗೇನಾದ್ರು ತೊಗೊಂಬರ್ತೀನಿ, ತಿಂಡಿ ತೊಗೊಂಬರ್ತೀನಿ, ಆಯಿತಾ? ಬಾಯ್ ರಾಮು, ಮನೆಗೆ ಹೋಗಿ ಬಾ. ಸೊ ಇದಾಗಿತ್ತು ಇವತ್ತಿನ ನಮ್ಮ ತೋಟದ ಅಪ್ಡೇಟ್ಸು. ನೆಕ್ಸ್ಟ್ ವೀಕ್ ಮತ್ತೆ ಬಂದು ಮತ್ತೆ ಏನಾದರೂ ಹೊಸ್ದಾಗಿ ಏನಾದರೂ ನಾವು ಮಾಡ್ತೀವಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಖಂಡಿತ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬರಲಾ ರಾಮು, ಮನೆಗೆ ಹೋಗು ರಾಮು. ಬೆಂಗಳೂರಿಗೆ ಹೋಗ್ಬೇಕು. ನಾನು ಇಲ್ಲಿ ಇದ್ದಿದ್ರೆ ನಾನು ನೋಡ್ಕೊತಾ ಇದ್ದೆ. ಏನು ಮಾಡೋದು ನೆಕ್ಸ್ಟ್ ಬರೋ ವಾರ ತನಕ, ಭಾನುವಾರ ಆಮೇಲೆ ಬರ್ತೀವಲ್ಲ, ಅವಾಗ ಬಾ ಇಲ್ಲಿ, ಆಯ್ತಾ? ಆಮೇಲೆ ಬಾ. ನೋಡಿ, ಆಯ್ತು ಮಗನೇ. ರಾಮು ಹೋಗ್ತಾನೆ ಇಲ್ಲ ನಮ್ಮನ್ನು ಬಿಟ್ಬಿಟ್ಟು, ಅದಿಲ್ಲೇ ಇದೆ. ರಾಮು ಮನೆಗೆ ಹೋಗಿ ರಾಮು, ಬರೋವಾರ ಬರ್ತೀವಿ, ಕತ್ಲೆ ಆಯಿತು, ಮನೆಗೆ ಹೋಗಿ. ಬಾ ಇಲ್ಲಿ ಆಚೆ ನೋಡೋಣ ಹೋಗುತ್ತಾ ಮನೆಗೆ ಅಂತ. ರಾಮು ಬಾಯ್ ಬಾಯ್. ರಾಮು ಬಾಯ್. ರಾಮು ಮನೆಗೆ ಹೋಗಿ, ಬಾ ಬಾ, ಹೋಗು ಮನೆಗೆ ಹೋಗು, ಮನೆಗೆ ಹೋಗು, ಮನೆಗೆ ಹೋಗು, ಆಯಿತಾ? ಮನೆಗೆ ಹೋಗು, ಬಾಯ್ ಬಾಯ್, ಟಾಟಾ ಟಾಟಾ. ಇದೆ, ಅದು ಹೋಗ್ತಾ ಇಲ್ಲ ನೋಡಿ. ರಾಮು ಬಿಡ್ತಾನೇ ಇಲ್ಲ ನಮ್ಮನ್ನು ಮನೆಗೆ ಹೋಗೋದಕ್ಕೆ. ನಮ್ಮ ಹಿಂದೆನೇ ಬರ್ತಾ ಇದೆ ನೋಡಿ, ಈಗ ಮುಂದೆ ಹೋಗ್ತಾ ಇದೆ. ನೋಡಿದ್ರೆ ನಾಯಿಗೆ ನಿಯತ್ತು ಅಂದರೆ ಇದೇನೆ, ನಾಯಿ ನಿಯತ್ತು ಅಂತ. ಬೆಳಗ್ಗೆ ಒಂಚೂರು ನಾವು ಊಟ ಹಾಕಿದ್ವಿ, ಮತ್ತು ಈಗ ನಾನು ಬರ್ತಾ ಹಾಲು ಹಾಕಿದೆ, ಹಾಲು ಕುಡಿದು ನೋಡಿ ನಮ್ಮನ್ನು ಬಿಡ್ತಾನೇ ಇಲ್ಲ, ನಮ್ಮ ಮುಂದೆ ಹೋಗ್ತಾ ಇದೆ. ನಮಗೂ ಬಿಟ್ಟು ಹೋಗೋದಕ್ಕೆ ಬೇಜಾರಾಗ್ತಾ ಇದೆ, ಬಟ್ ಅದ್ರ ಮನೆಗೆ ಅದು ಹೋಗಬೇಕು.